ಹಲೋ ನಮಸ್ಕಾರ, ನಾನು ಶರ್ಮಿತಾ ಶೆಟ್ಟಿ. ಮನುಷ್ಯರು ತಪ್ಪು ಮಾಡಿದಂತ ಸಂದರ್ಭದಲ್ಲಿ ಕೋರ್ಟು ಕಚೇರಿ ಇದೆ, ತಪ್ಪು ಮಾಡಿರೋ ಸಾಬೀತಾದ್ರೆ ಅಂತವರಿಗೆ ದಂಡದ ಜೊತೆಗೆ ಜೈಲ್ ಶಿಕ್ಷೆ ಎಲ್ಲ ವಿಧಿಸಲಾಗುತ್ತೆ. ಈಗ ಪ್ರಾಣಿಗಳ ಸರದಿ. ಸುಪ್ರೀಂ ಕೋರ್ಟ್ ಬೀದಿ ನಾಯಿಗಳ ಕುರಿತಂತೆ ಮಹತ್ವದ ಆದೇಶ ಕೊಟ್ಟ ಮೇಲೆ ಪರ ವಿರೋಧ ಚರ್ಚೆಗಳು ತುಂಬಾನೇ ನಡೀತಾ ಇತ್ತು. ಅದಾಗ ಒಂದ್ ತಿಂಗಳಲ್ಲೇ ಉತ್ತರ ಪ್ರದೇಶ ಸರ್ಕಾರ ಈ ಬೀದಿ ನಾಯಿಗಳಿಗೆ ಸಂಬಂಧಪಟ್ಟಂತೆ ಒಂದು ಮಹತ್ವದ ಆದೇಶವನ್ನ ಹೊರಡಿಸಿದೆ. ಒಂದು ನಾಯಿ ಪ್ರಚೋದನೆ ಇಲ್ಲದೆ ಫಸ್ಟ್ ಟೈಮ್ ಕಚ್ಚಿದ್ರೆ ಮನುಷ್ಯರಿಗೆ ಅಂತಹ ನಾಯಿಯನ್ನ ಹಿಡ್ಕೊಂಡೋಗಿ 10 ದಿವಸ ಪ್ರಾಣಿ ಕೇಂದ್ರದಲ್ಲಿ ಇಟ್ಕೊಂತಾರೆ. ರೇಬಿಸ್ ವ್ಯಾಕ್ಸಿನ್ ಕೊಡ್ತಾರೆ. ಅದರ ಜೊತೆಯಲ್ಲಿ ಅದಕ್ಕೆ ಸಂತಾನಹರಣ ಚಿಕಿತ್ಸೆಯನ್ನು ಕೂಡ ಅಂದ್ರೆ ಶಸ್ತ್ರಚಿಕಿತ್ಸೆನ ಮಾಡ್ತಾರೆ. ಅದಾದ್ಮೇಲೆ 10 ದಿವಸ ಆದ್ಮೇಲೆ ಅದನ್ನ ಎಲ್ಲಿಂದ ಕರ್ಕೊಂಡ್ ಬಂದಿದ್ರು ಅಲ್ಲೇ ಬಿಡಲಾಗುತ್ತೆ. ಫಸ್ಟ್ ಟೈಮ್ ಕಚ್ಚಿದೆ ನಾಯಿ ಅಂತ ತಿಳ್ಕೊಳ್ಳೋದು ಹೆಂಗೆ? ಅದಕ್ಕೆ 3 ಜನರ ಒಂದು ಸಮಿತಿಯನ್ನ ರಚನೆ ಮಾಡಿದ್ದಾರೆ. ಅದರಲ್ಲಿ ವೈದ್ಯರು ಇರ್ತಾರೆ. ಆಮೇಲೆ ಪ್ರಾಣಿಗಳ ಬಿಹೇವಿಯರ್ ತಿಳ್ಕೊಂಡು ಇದು ಫಸ್ಟ್ ಟೈಮ್ ಕಚ್ಚಿದೆಯಾ ಅಥವಾ ಎಷ್ಟನೇ ಸತಿ ಕಚ್ಚಿದೆ ಅಂತ ತಿಳ್ಕೊಳ್ಳೋದಕ್ಕೂ ಕೂಡ ಒಂದು ಸಮಿತಿ ಇದೆ. ಇನ್ನು ಒಂದಕ್ಕಿಂತ ಹೆಚ್ಚು ಬಾರಿ ಮನುಷ್ಯರಿಗೆ ನಾಯಿ ಒಂದು ವೇಳೆ ಕಚ್ಚಿದ್ರೆ ಅಂತವುಗಳಿಗೆ ಜೀವಾವಧಿ ಶಿಕ್ಷೆ ಅಂತ ಹೇಳಿ ಉತ್ತರ ಪ್ರದೇಶ ಸರ್ಕಾರ ಮಹತ್ವದ ಆದೇಶ ಕೊಟ್ಟಿದೆ. ಇದ್ರ ಬಗ್ಗೆ ಈಗ ಸಾಕಷ್ಟು ಜನ ಪರ ವಿರೋಧ ಚರ್ಚೆ ಮಾಡ್ತಿದ್ದಾರೆ. ಇದೆಲ್ಲ ಸಾಧ್ಯನಾ ಅಂತ ನೋಡೋಣ.